ಹಲೋ ಗೈಸ್, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಸೊ ಇವತ್ತು ಹೋಮ್ ಮೇಡ್ ರೋಸ್ ಪೌಡರಿಂದ ನಾನು ಫೇಸ್ ಪ್ಯಾಕನ್ನು ತೋರಿಸ್ತಾ ಇದ್ದೀನಿ, ಮನೆಯಲ್ಲೇ ಮಾಡ್ಕೊಂಡಿರುವಂತಹದ್ದು. ಇದಕ್ಕೆ ನಾನು ಒಂದು 2 ಸ್ಪೂನ್ ಆಗೋಷ್ಟು ಹನಿನ ಹಾಕೋತಾ ಇದ್ದೀನಿ. ಹನಿನಲ್ಲಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕಲರ್ ಆಗೋವರೆಗೂ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗಿರುತ್ತೆ. ಸೊ ಒಂದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಸೊ ನೀವು ಯಾರಾದ್ರೂ ಕೂಡ ಮನೆಯಲ್ಲೇ ಫೇಸ್ ಪ್ಯಾಕ್ ಬೇಕು ಅಂತಂದರೆ ಇದು 100% ರಿಸಲ್ಟನ್ನು ಕೊಡುತ್ತೆ. ಟ್ರೈ ಮಾಡಿ ನೋಡಬಹುದು. ರೋಸ್ ಪೌಡರ್ನ ಮಾಡೋದಕ್ಕೆ ಸ್ವಲ್ಪ ಪ್ರೊಸೀಜರ್ ಇದೆ, ಹಾಗಾಗಿ ಟೈಮ್ ತೊಗೊಳುತ್ತೆ. ನಂತರ ನಾವು ಈ ರೀತಿ ಕಲರ್ ಎಲ್ಲ ಚೇಂಜ್ ಆದಮೇಲೆ ಇದಕ್ಕೆ ನಾವು ಸ್ವಲ್ಪವಾಗಿ ನೀರನ್ನು ಹಾಕ್ಕೊಂಡು ಸ್ವಲ್ಪ ತೆಳುವಾಗಿ ಮಾಡ್ಕೋಬೇಕಾಗಿರುತ್ತೆ. ತುಂಬ ತೆಳುವಾಗೇನು ಬೇಡ, ಈ ಒಂದು ಕನ್ಸಿಸ್ಟೆನ್ಸಿ ಇತ್ತು ಅಂತಂದರೆ ಸಾಕು. ಇದು ಮುಖದ ಮೇಲೆ ಅಪ್ಲೈ ಮಾಡಿದಾಗ ಈ ರೋಸ್ ಪೆಟಲ್ಸ್ ಪೌಡರ್ ಏನಿದೆ ಅದು ಮುಖದ ಮೇಲೆ ಉಳಿಯೋದಿಲ್ಲ. ಆದರೆ ಅದರದ್ದು ಒಂದು ಈ ಹನಿ ಮತ್ತು ವಾಟರ್ ಎಲ್ಲ ಹಾಕಿರ್ತೀವಲ್ಲ, ಅದು ಫೇಸ್ ಅಬ್ಸರ್ವ್ ಮಾಡುತ್ತೆ. ನೀಟಾಗಿ ಈ ರೀತಿಯಾಗಿ ಸ್ಕ್ರಬ್ ಮಾಡಿಕೊಂಡ್ರೆ ಒಂದು 5 ನಿಮಿಷ ಸ್ಕ್ರಬ್ ಮಾಡಿಕೊಂಡ್ರೆ ಸಾಕು, ಒಂದು ಒಳ್ಳೆ ರಿಸಲ್ಟನ್ನು ಕೊಡುತ್ತೆ. ಸೊ ನನಗೆ ಡಸ್ಕಿ ಸ್ಕಿನ್ ಆಗಿರೋದ್ರಿಂದ ಕ್ಯಾಮ್ರಾದಲ್ಲಿ ಅಷ್ಟು ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ಬಟ್ ರಿಯಲ್ ಆಗಿ ನನಗೆ ಫೇಸನ್ನು ಟಚ್ ಮಾಡಿಕೊಂಡಾಗ ತುಂಬಾ ಸಾಫ್ಟಾಗಿರುತ್ತೆ. ಏನಾದರೂ ಡಸ್ಕಿ ಸ್ಕಿನ್ ಇದ್ದು ಏನಾದ್ರೂ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಇತ್ತು ಅಂತಂದರೆ ಅದರಲ್ಲೆಲ್ಲ ನಾವು ನೀಟಾಗಿ ರಬ್ ಮಾಡಿಕೊಂಡಾಗ ಸ್ವಲ್ಪನೂ ಕೂಡ ಅದಕ್ಕೆ ನಮಗೇನೂ ಇದೇ ಗೊತ್ತಾಗೋದಿಲ್ಲ, ಅಷ್ಟು ಸಾಫ್ಟಾಗುತ್ತೆ. ಸ್ವಲ್ಪ ಪಿಂಕಿಶ್ ಕೂಡ ಬರುತ್ತೆ ಫೇಸು, ನೋಡ್ತಾ ಇರಬಹುದು. ಫೇರ್ ಆಗಿದ್ದವರು ಒಂದು ಸಲ ಟ್ರೈ ಮಾಡಿ ನೋಡಿ, ರಿಸಲ್ಟ್ ನಿಮಗೆ 100% ಇನ್ಸ್ಟೆಂಟಾಗಿ ಸಿಗುತ್ತೆ. ಮತ್ತು ಇದನ್ನು ನಾನು ಹೇಗೆ ಮಾಡೋದು ಅಂತ ಕೂಡ ನೆಕ್ಸ್ಟ್ ಒಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಯಾರಾದರೂ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ವಿಡಿಯೋ ಬೇಕು ಅಂತ ಕಮೆಂಟ್ ಹಾಕಿ, ನಾನು ತೋರಿಸ್ಕೊಡ್ತೀನಿ. ಬಟ್ ಫೇಸ್ ಪ್ಯಾಕನ್ನು ಟ್ರೈ ಮಾಡಿ ನೋಡಿ, ಚೆನ್ನಾಗಿದೆ.